ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋಚ್ ಹರ್ಷ. ಇವತ್ತು ನಾನು ಲೋಕಸ್ ಆಫ್ ಕಂಟ್ರೋಲ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನಂದ್ರೆ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾನೆ ಇರುತ್ತೆ. ಡೇ ಇನ್ ಡೇ ಔಟ್, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ವರ್ಲ್ಡ್ ಹ್ಯಾಪನ್ಸ್ ಅರೌಂಡ್ ಅಸ್. ಕರೆಕ್ಟ್? ಅದು ಒಳ್ಳೆ ವಿಷಯ ಆಗಿರ್ಬೋದು, ಕೆಟ್ಟ ವಿಷಯ ಆಗಿರ್ಬೋದು, ಬೇಜಾರು ಕೊಡೋ ವಿಷಯ ಆಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು. ಈ ಎಲ್ಲ ಥರ ಎಕ್ಸ್ಪೀರಿಯನ್ಸ್ಗಳನ್ನ ನಾವು ಹೇಗೆ ಪ್ರಾಸೆಸ್ ಮಾಡ್ತೀವಿ ಅಂತ. ಅಂದರೆ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಅನುಭವ ಆದರೆ ಅದಕ್ಕೆ ನಾವು ರಿಯಾಕ್ಷನ್ ಕೊಡುವಾಗ ಏನು ಮಾಡ್ತೀವಿ? ದೇರ್ ಈಸ್ ಸಮ್ ಆ್ಯಕ್ಷನ್, ಬಿಹೇವಿಯರ್ ಅಥವಾ ಏನೋ ಒಂದು ವರ್ಡ್ ನಾವು ಮಾತಾಡ್ತೀವಲ್ಲ, ಅದು ಎಲ್ಲಾದ್ರೂ ಕೂಡ ನಮ್ಮದು ರಿಯಾಕ್ಷನ್ ಆಗುತ್ತೆ. ಸೊ ಈ ರಿಯಾಕ್ಷನ್ ಮಾಡುವಂತಹ ಲೋಕಸ್ ಅಂತ ದ ಸೆಂಟರ್ ಪಾಯಿಂಟ್ ಆಫ್ ದಿಸ್ ರಿಯಾಕ್ಷನ್ ಅಂತ ಹೇಳಿದ್ರೆ ದೇರ್ ಆರ್ ಟೂ ಟೈಪ್ಸ್. ಒಂದು ಎಕ್ಸ್ಟರ್ನಲ್ ಬೇಸ್ಡ್ ರಿಯಾಕ್ಷನ್, ಇನ್ನೊಂದು ಇಂಟರ್ನಲ್ ಬೇಸ್ಡ್ ರಿಯಾಕ್ಷನ್. ಲೋಕಸ್ ಆಫ್ ಕಂಟ್ರೋಲ್ ಅಂತ ಹೇಳಿದ್ರೆ ಯಾವ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ನಮ್ಮ ಬಿಹೇವಿಯರ್ ಅಥವಾ ಆಕ್ಷನ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಥವಾ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಎಕ್ಸ್ಟರ್ನಲ್ ಕೇಸ್ ತಗೊಂತು ಅಂತಂದ್ರೆ ಅಂದ್ರೆ ಎಕ್ಸ್ಟರ್ನಲ್ ಟೈಪ್ ಆಫ್ ಲೋಕಸ್ ಆಫ್ ಕಂಟ್ರೋಲ್ ಅಂತ ಅಂದ್ರೆ ಏನೋ ಒಂದು ಬ್ಯಾಡ್ ಥಿಂಗ್ ಇವೆಂಟ್ ಹ್ಯಾಸ್ ಹ್ಯಾಪನ್ಡ್. ಈಗ ಯಾರೋ ಏನೋ ಅಂದ್ಬಿಟ್ರು ಆ್ಯಂಡ್ ವಿ ಫೀಲ್ ಅಪ್ಸೆಟ್ ಆ್ಯಂಡ್ ವಿ ಟಾಕ್ ಬ್ಯಾಕ್. ನಾವು ಅವ್ರಿಗೇನೋ ಉಲ್ಟಾ ಮಾತಾಡ್ತೀವಿ ಅಂತ ಅನ್ಕೊಳ್ಳೋಣ. ಅದು ತುಂಬ ಅನ್ಪ್ಲೆಸೆಂಟ್ ಇವೆಂಟ್. ಮೀನಿಂಗ್ ನಾವು ಮಾತಾಡ್ಬೇಕಾದ್ರೆ ನಮಗೂ ಖುಷಿ ಇಲ್ಲ, ಅವ್ರಿಗೂ ಕೇಳಿಸ್ಕೊಡೋರ್ಗೂ ಖುಷಿ ಇಲ್ಲ, ಆ್ಯಂಡ್ ಬೋತ್ ಪೀಪಲ್ ಆರ್ ಅಪ್ಸೆಟ್. ಆ್ಯಂಡ್ ಅದಕ್ಕೆ ನಾವು ಏನು ಜಸ್ಟಿಫಿಕೇಶನ್ ಕೊಡ್ತೀವಿ ನಮಗೆ ನಾವೇ ಅಂದರೆ, ಅವರಿಂದ ನನಗೆ ಬೇಜಾರಾಯಿತು, ಅದಕ್ಕೆ ನಾನು ಹಂಗೆ ಮಾತಾಡಿದೆ, ಅದಕ್ಕೆ ಆ ಥರ ನಾನು ಬಿಹೇವ್ ಮಾಡಿದೆ. ಸೊ ಪ್ರತಿಯೊಂದು ಆ್ಯಕ್ಷನ್ ಬಿಹೇವಿಯರ್ ನಾವು ಏನು ಮಾಡ್ತೀವಿ ಅದರ ರೆಸ್ಪಾನ್ಸಿಬಿಲಿಟಿನ ನಾವು ಅಲ್ಲೆಲ್ಲೋ ಹೊರಗಡೆ ಆಗ್ತಾ ಇದ್ದೀವಿ. ಇಟ್ ಈಸ್ ಬಿಕಾಸ್ ಆಫ್ ದಟ್ ಐ ಹ್ಯಾವ್ ಡನ್ ದಿಸ್ ಅಂತ. ಸೊ ವೇರ್ ಈಸ್ ದ ಸೆಂಟರ್ ಆಫ್ ಕಂಟ್ರೋಲ್? ಇಟ್ ಈಸ್ ಸಮ್ವೇರ್ ಔಟ್ಸೈಡ್ ಅಸ್. ಸೊ ಸೆಂಟರ್ ಆಫ್ ಕಂಟ್ರೋಲ್ ಅಂದರೆ ಲೋಕಸ್ ಆಫ್ ಕಂಟ್ರೋಲ್ ನಮ್ಮ ಹೊರಗಡೆ ಇರುವಾಗ, ಅಂದರೆ ಎಕ್ಸ್ಟರ್ನಲ್ ಅಪ್ರೋಚ್ ಇರುವಾಗ ನಮ್ಮ ಕಂಟ್ರೋಲ್ ಏನಾದ್ರ ಮೇಲೆ? ಝೀರೋ. So when the responsibility is somewhere outside, we have no control over it. ಯಾವುದ್ರ ಮೇಲೆ ನಮಗೆ ಕಂಟ್ರೋಲ್ ಇಲ್ಲ, ಅದನ್ನ ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ವಿ ಆರ್ ಸೋ ಓಪನ್ ಟು ಗೆಟಿಂಗ್ ಡಿಸ್ಟರ್ಬ್ಡ್ ಆರ್ ಗೆಟಿಂಗ್ ಪ್ಲೀಸ್ಡ್ ಬೈ ಔಟ್ಸೈಡ್ ಸರ್ಕಮ್ಸ್ಟೆನ್ಸ್ ದಟ್ ವಿ ಫರ್ಗೆಟ್ ದಟ್ ವಿ ಕ್ರಿಯೇಟ್ ಅವರ್ ಓನ್ ವರ್ಲ್ಡ್. ಕರೆಕ್ಟ್ ಅಲ್ಲ? ನಮ್ಮ ರಿಯಾಲಿಟಿ ನಾವೇ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಟ್ರೂತ್. ಅವರ್ ಥಾಟ್ಸ್ ಕ್ರಿಯೇಟ್ ಅವರ್ ರಿಯಾಲಿಟಿ. ಅದನ್ನೇ ನಾವು ಮರೆತುಬಿಟ್ಟು ವಿ ಥಿಂಕ್ ದಟ್ ಈ ಸುತ್ತಮುತ್ತ ಪ್ರಪಂಚದಲ್ಲಿ ಆಗ್ತಾ ಇರೋದೆಲ್ಲ ನಮ್ಮ ವಿರುದ್ಧ ಅಥವಾ ಅದ್ರ ಮೇಲೆ ನಮ್ಗೆ ಯಾವುದೇ ಕಂಟ್ರೋಲ್ ಇಲ್ಲ, ಹಾಗಾಗಿ ನಾವು ಏನೆಲ್ಲ ಆಗ್ತಾ ಇದೆ ಅದ್ರ ಮೇಲೆ ನಾವು ರಿಯಾಕ್ಟ್ ಮಾಡ್ತೀವಿ ಅಂತ ಹೇಳಿ. ಸೊ ದಿಸ್ ಇಸ್ ಅ ವೆರಿ ನಾನ್ ಎಂಪವರಿಂಗ್ ಅಪ್ರೋಚ್ ಆಫ್ ಅವರ್ ಬಿಹೇವಿಯರ್ ಆ್ಯಂಡ್ ಆ್ಯಕ್ಷನ್ಸ್. ಸೊ ಸೆಕೆಂಡ್ ಟೈಪ್ ಅಂತ ಹೇಳಿದ್ರೆ ವಿಚ್ ಇಸ್ ಮೋರ್ ಎಂಪವರಿಂಗ್ ಅಂತ ಹೇಳಿದ್ರೆ ದಟ್ ಈಸ್ ಆನ್ ಇಂಟರ್ನಲ್ ಅಪ್ರೋಚ್. ಅಂದರೆ ಏನೆಲ್ಲ ಆಗಿದೆ ನನ್ನ ಸುತ್ತಮುತ್ತ, ಯಾರೋ ಏನೋ ಅಂದರು, ಏನೋ ಮಾತಾಡಿದ್ರು, ಅಥವಾ ಹ್ಯಾಡ್ ಎ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಟುಡೇ ಫಾರ್ ಸಮ್ ಅದರ್ ಥಿಂಗ್, ಅಂದರೆ ಆ ಪ್ರತಿಯೊಂದಕ್ಕೂ ನಾನೇ ಕಾರಣ. ಅಂದರೆ ದಿಸ್ ಹ್ಯಾಸ್ ಹ್ಯಾಪನ್ ಬಿಕಾಸ್ ಆಫ್ ಮೀ. ಅಂದರೆ ಇದೊಂದು ಅವೇರ್ನೆಸ್ಸು, ಇದೆಲ್ಲ ಕ್ರಿಯೇಟ್ ಆಗಿರೋದು ನನ್ನಿಂದನೇ, ನಾನು ಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡ್ ದ ಮೊಮೆಂಟ್ ಯು ಮೂವ್ ದಟ್ ಕಂಟ್ರೋಲ್ ಪಾಯಿಂಟ್ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್, ಯು ಬಿಕಮ್ 100% ರೆಸ್ಪಾನ್ಸಿಬಲ್ ಫಾರ್ ದಟ್. ಯಾವಾಗ ನೀವು ಆ ರೆಸ್ಪಾನ್ಸಿಬಿಲಿಟಿನ 100% ನೀವು ತಗೊತೀರಾ, ಆವಾಗ ಯು ಹ್ಯಾವ್ ಅ ಚಾನ್ಸ್, ಅನ್ ಆಪರ್ಚುನಿಟಿ ಟು ಚೇಂಜ್ ಇಟ್. ಯಾವ ವಿಷಯ ನಮ್ಮ ಕಂಟ್ರೋಲಲ್ಲಿ ಇದೆ ಅಂತ ನಮಗೆ ಭಾಸ ಆಗುತ್ತೆ ಅದ್ರ ಬಗ್ಗೆ ನಾವು ಚೇಂಜ್ ಮಾಡಬಹುದು. ಆ್ಯಂಡ್ ದಟ್ ಈಸ್ ಹೌ ವಿ ಗೆಟ್ ದ ಕಂಪ್ಲೀಟ್ ಪವರ್. ಅದ್ಯಾವುದೋ ಮೂವಿ ಹೇಳ್ತಾರಲ್ಲ, ವಿತ್ ಗ್ರೇಟ್ ರೆಸ್ಪಾನ್ಸಿಬಿಲಿಟೀಸ್ ಕಮ್ಸ್ ಗ್ರೇಟ್ ಪವರ್ ಆ್ಯಂಡ್ ದ ಅದರ್ ವೇ ಅರೌಂಡ್, ರೈಟ್? ಸೊ ಹಂಗೇನೆ. ಸೊ ವೆನ್ ವಿ ಅಕ್ಸೆಪ್ಟ್ ಎಸ್ ವಿ ಆರ್ ರೆಸ್ಪಾನ್ಸಿಬಲ್ ಆ್ಯಂಡ್ ವಿ ಆರ್ ಎಂಪವರ್ಡ್. ರೆಸ್ಪಾನ್ಸಿಬಿಲಿಟಿ ನಾವು ಓನ್ ಮಾಡಲ್ಲ ಅಂದರೆ ವಿ ಆರ್ ಗಿವಿಂಗ್ ಅವೇ ದ ಕಂಟ್ರೋಲ್ ಟು ಸಮಥಿಂಗ್ ಔಟ್ಸೈಡ್ ಆ್ಯಂಡ್ ಪೀಪಲ್ ಕ್ಯಾನ್ ಡೂ ವಾಟ್ ಎವರ್ ದೇ ವಾಂಟ್ ವಿತ್ ಅವರ್ ಒಂಥರ ಮೈಂಡ್ ಸೆಟ್ಗೆ. ಕರೆಕ್ಟ್? ಸೊ ದೇ ಕ್ಯಾನ್ ಪ್ಲೇ ವಿತ್ ಅವರ್ ಎಮೋಷನ್ಸ್ ಆ್ಯಂಡ್ ಅವರ್ ಆ್ಯಕ್ಷನ್ಸ್. ಸೊ ಜಸ್ಟ್ ಥಿಂಕ್ ಅಬೌಟ್ ಇಟ್. ಸಿ, ಎಂಟೈರ್ ಡೇಯಲ್ಲಿ ಇಟ್ ಈಸ್ ನಾಟ್ ದ್ಯಾಟ್ we will be 100% this way or that way. We always fluctuate between 0 to 100% of internal and external locus of control. Okay. Ideally, we would like to be on the 100% side always.
ಬಟ್ ಇಟ್ ಡಸಂಟ್ ಹ್ಯಾಪನ್ ಓವರ್ ನೈಟ್, ಕರೆಕ್ಟ್? ದೇರ್ ಆರ್ ಸಮಥಿಂಗ್, ಸೇ ಫಾರ್ ಎಕ್ಸಾಂಪಲ್ ಆಫೀಸಲ್ಲಿ ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ ಅಂತ ಇಟ್ಕೊಳ್ಳೋಣ, ಆ್ಯಂಡ್ ಯು ಡೋಂಟ್ ರಿಯಲಿ ಬಾದರ್ ಮಚ್, ಯು ಸೇ ಓಕೆ ಇಟ್ಸ್ ನಾಟ್ ವರ್ಕಿಂಗ್, ಅದು ಸರಿ ಆದ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತಂದು. ಬಟ್ ಇಫ್ ದ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಯುವರ್ ಹೌಸ್ ಆ್ಯಂಡ್ ಯು ಆರ್ ವಾಚಿಂಗ್ ಸಮ್ ಶೋ ಆನ್ ಟಿ ವಿ ಅಂತ ಹೇಳಿದ್ರೆ, ಆ್ಯಂಡ್ ಯು ಆರ್ ನಾಟ್ ಏಬಲ್ ಟು ವಾಚ್ ಇಟ್ ಎನಿಮೋರ್ ಅಂದರೆ ಏನು ಮಾಡ್ತೀರಾ? ಸೊ ಯು ಮೇಕ್ ಎ ಕ್ವಿಕ್ ಕಾಲ್, ಗೆಟ್ ಇಟ್ ಸೆಟಲ್ಡ್, ಈ ಥರದ್ದೆಲ್ಲ ಮಾಡ್ತೀವಲ್ವಾ. ಸಿ ದ ಸೇಮ್ ಇಶ್ಯೂ, ದ ಅಪ್ರೋಚ್ ಫಾರ್ ದ ಓನರ್ಶಿಪ್ ಇನ್ ಡಿಫ್ರೆಂಟ್ ಪಾಯಿಂಟ್, ಅಂದರೆ ಒಂದು ಎಕ್ಸ್ಟರ್ನಲ್ ಇದೆ, ಇನ್ನೊಂದು ಇಂಟರ್ನಲ್ ಇದೆ. ಸೊ ಇಲ್ಲಿ ಏನು ಚೇಂಜ್ ಪಾಯಿಂಟ್ ಆಯ್ತು ಹಂಗಾದ್ರೆ, ಇಟ್ಸ್ ಅಬೌಟ್ ವಿ ಡಿಫೈನಿಂಗ್ ವಾಟ್ ಈಸ್ ಇಂಪಾರ್ಟೆಂಟ್ ಟು ಅಸ್, ವಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ಟು ಅಸ್, ಆ್ಯಂಡ್ ವಾಟ್ ಈಸ್ ಇಂಟರ್ನಲ್ ಆ್ಯಂಡ್ ವಾಟ್ ಈಸ್ ಎಕ್ಸ್ಟರ್ನಲ್. ನಾವು ಯಾವುದಕ್ಕೆ ರೆಸ್ಪಾನ್ಸಿಬಲ್, ನಾವು ಯಾವುದಕ್ಕೆ ರೆಸ್ಪಾನ್ಸಿಬಲ್ ಇಲ್ಲ ಅಂತ ಹೇಳಿ. ಸೊ ಐಡಿಯಲಿ ವಿ ಹ್ಯಾವ್ ಟು ಬಿ ಆನ್ ದ 100% ಆಫ್ ಇಂಟರ್ನಲ್ ಕಂಟ್ರೋಲ್, ಬಟ್ ಇಟ್ಸ್ ಅ ಫ್ಲಕ್ಚುಯೇಷನ್ ಬಿಟ್ವೀನ್ 0 to 100% ಓವರ್ ಎ ಪೀರಿಯಡ್ ಆಫ್ ಎಂಟೈರ್ ಡೇ. So when we become more aware, we can gradually shift that graph towards 100%. It will make our life more empowering. Andre entire day you feels like yes, I have got this control, and life is created by me ಅನ್ನೋ ಒಂದು ಫೀಲಿಂಗ್ ಇದೆಯಲ್ಲ, that itself is so empowering. And ಅದು ಒಂದ್ಸತಿ ಆ ಮೂಮೆಂಟ್ ಬಂದ್ಬಿಟ್ರೆ ನಮಗೆ ನಮ್ಮ ಬಗ್ಗೆ ಆ ಥರ ಒಂದು ಕಾನ್ಫಿಡೆನ್ಸ್ ಬಂದರೆ, ಎಸ್ ಐ ಕ್ಯಾನ್ ಟೇಕ್ ದಿಸ್ ಆನ್ ಅಂತ ಹೇಳಿ, ಲೈಫ್ ವಿಲ್ ಗೋ ಇನ್ ಎ ವೆರಿ ಪಾಸಿಟಿವ್ ಅಂಡ್ ನೆಕ್ಸ್ಟ್ ಲೆವೆಲ್, ಒಂಥರ ನೆಕ್ಸ್ಟ್ ಸ್ಟೆಪ್ಸ್ಗೆ ಹೋಗ್ತಾ ಹೋಗುತ್ತಲ್ವಾ. ದಟ್ಸ್ ದ ಬ್ಯೂಟಿ. ಸೊ ಯಾವತ್ತು ನಮ್ಮ ರೆಸ್ಪಾನ್ಸಿಬಿಲಿಟಿಯಿಂದ ಶ್ರಿಂಕ್ ಆಗ್ದಲೇ ಲೆಟ್ ಅಸ್ ಟ್ರೈ ಟು ಶಿಫ್ಟ್ ದಟ್ ಲೋಕಸ್ ಆಫ್ ಕಂಟ್ರೋಲ್ ಫ್ರಮ್ ಎಕ್ಸ್ಟರ್ನಲ್ ಟು ಇಂಟರ್ನಲ್, ಆ್ಯಂಡ್ ಲೆಟ್ಸ್ ಟೇಕ್ ಆಲ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ವಾಟ್ ಎವರ್ ವಿ ಆರ್ ಡೂಯಿಂಗ್ ಆ್ಯಂಡ್ ವಾಟ್ ಈಸ್ ಹ್ಯಾಪನಿಂಗ್ ಟು ಅಸ್ ಇನ್ ದ ವರ್ಲ್ಡ್. ದಟ್ ವಾಸ್ ದ ಕಾನ್ಸೆಪ್ಟ್. ಐ ಹೋಪ್ ಯು ಲೈಕ್ ಇಟ್. ಯಾರಿಗೆ ಯೂಸ್ ಆಗುತ್ತೆ ಅನ್ಸುತ್ತೆ ಖಂಡಿತ ಶೇರ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್.